ತಪ್ಪಾಗಿ ನನ್ನಿಂದ ತಪ್ಪಾಗಿ ತೀರ್ಪು ತಪ್ಪಾಯ್ತು. ಆಗಿನ ಕಂಬಳದ ವಿಚಾರನೇ ಬೇರೆ, ಈಗಿನ ಕಂಬಳವೇ ಬೇರೆ. ಆವಾಗ ಅವರು ಇವತ್ತಿನ ಕಂಬಳದಲ್ಲಿ ಸೋತ್ರೆ ನೆಕ್ಸ್ಟ್ ತೂಕಯ್ಯ ಅಂತ ಹೇಳುವಂತಹ ಪರಿಸ್ಥಿತಿ ಇತ್ತು. ಈಗಲೂ ನನ್ನ ರೋಮ ನಿಮಿರ್ ನಿಲ್ತಾ ಇದ್ದದ್ದು. ಯಾಕಂದ್ರೆ ನನ್ನಿಂದಾಗಿ ಒಂದು ಕೋಣಗಳವರಿಗೆ ಇದಾಯ್ತಲ್ಲ, ಅನ್ಯಾಯ ಆಯ್ತಲ್ಲ ಅಂತ ಅನ್ನೋ ಮನಸ್ಸಿಗೆ ಏನೋ ಬಂತು. ಒಬ್ಬನ ಕೋಣ ಓಡಿಸುವ ಇನ್ನೊಬ್ಬನ ಕೋಣ ಓಡಿಸುವವನ ಜೊತೆ ಈಗ ಮಾತಾಡ್ಲಿಕ್ಕಿಲ್ಲ, ಮಾತಾಡೋದೇ ಇಲ್ಲ, ಕಡಿಮೆ. ನಮಸ್ಕಾರ ವೀಕ್ಷಕರೇ, ಉದಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತನ್ ಶೆಟ್ಟಿ ಬೋಳ. ಇವತ್ತು ನಮ್ಮ ಜೊತೆಗಿದ್ದಾರೆ ಕಂಬಳ ಕ್ಷೇತ್ರದ ಹಿರಿಯ ವೀಕ್ಷಕ ವಿವರಣೆಗಾರ ಸುಧಾಕರ್ ಶೆಟ್ಟಿ ಮುಗಿರೋಡಿ. ಇವರು ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿದ್ದು, ಪ್ರವೃತ್ತಿಯಲ್ಲಿ ಕಂಬಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದವರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ಸುಧಾಕರ್ ಶೆಟ್ರೆ, ನಮಸ್ಕಾರ. ಕಂಬಳ ಕ್ಷೇತ್ರದಲ್ಲಿ ವೀಕ್ಷಕ ವಿವರಣೆಯಲ್ಲಿ ನಿಮ್ದೊಂದು ವಿಶಿಷ್ಟ ಹೆಸರು, ಒಂದು ವಿಶಿಷ್ಟವಾದ ಸ್ವರ, ಅದರೊಂದಿಗೆ ಹಾಸ್ಯ ಮಿಶ್ರಿತ ವಿವರಣೆ. ನಿಮ್ಮ ಈ ಜರ್ನಿ ಆರಂಭವಾಗಿದ್ದು ಹೇಗೆ? ನಾನು 1985-88 ಈ ಟೈಮಲ್ಲಿ ನಾನು ಸ್ವಲ್ಪ ಕೋಣಗಳನ್ನು ಓಡಿಸ್ತಾ ಇದ್ದೆ. ಆಮೇಲೆ ನನ್ನ ಮನೆಯಲ್ಲಿ ಓಟದ ಕೋಣಗಳಿದ್ದು, ಹಾಗಾಗಿ ನಮ್ಗೆ ನನ್ನಷ್ಟಕ್ಕೆ ಅದು ನಮ್ಮ ಇದರಲ್ಲಿ ಈ ಮಣ್ಣಿನ ಇದು ಉಂಟಲ್ಲ ವಾಸನೆ ರಕ್ತದಲ್ಲೇ ಮಿಳಿತವಾಗಿ ಬಂದಿತ್ತು. ಹಾಗಾಗಿ ನಾನು ಮತ್ತೆ ತೀರ್ಪುಗಾರನಾಗಿ ಬಂದದ್ದು 1994ರಲ್ಲಿ. ಅದಕ್ಕೂ ಒಂದು ಕಥೆ ಇದೆ. ನಾನು ತೀರ್ಪುಗಾರ ಅಂದ್ರೆ ಆವತ್ತಿನವರೆಗೆ ನಾನು ಮೈಕನ್ನ ಅಥವಾ ವಿಡಿಯೋವನ್ನ ಎದುರಿಸಿದವಲ್ಲ. ಒಂದಿನ ಏನೋ ಒಂದು ಕಂಬಳದಲ್ಲಿ ಏನೋ ಒಂದು ವಿಚಾರವಾಗಿ ಏನೋ ತಕರಾರು ಬಂದು ರಾಜೀವ್ ಶೆಟ್ರು ನನ್ನ ಗುರುಗಳು ಅವ್ರೇನು ಮಾಡಿದ್ರು ಅಂದ್ರೆ, ನೀನು ಫಿಕ್ಸರ್ಸ್ ಹಾಕ್ಲಿಕ್ಕೆ ಬರಬೇಕು, ನೀನು ದೈಹಿಕ ಶಿಕ್ಷಣ ಉಪನ್ಯಾಸಕನಾಗಿದ್ದಿ, ಹಾಗಾಗಿ ಫಿಕ್ಸರ್ಸ್ ಹಾಕ್ಲಿಕ್ಕೆ ಗೊತ್ತಿದೆ, ನೀನು ಬರಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಅದಾದರೆ ಬರ್ತೇನೆ, ಮೈಕಕ್ಕಾದರೆ ನಾನು ಬರೋದಿಲ್ಲ ಅಂತ ಹೇಳಿದೆ. ಅದು ಸರಪ್ಪಾಡಿ ನದಿ ಕಿನಾರೆಯಲ್ಲಿ ಆಗುವಂತಹ ಕಂಬಳ, ನನ್ನ ಪ್ರಥಮ ಕಂಬಳ. ಅಲ್ಲಿ ಹೋದವಾಗ 6 ಗಂಟೆ ಸುಮಾರಿಗೆ, ಸಂಜೆ 6 ಗಂಟೆ ಸುಮಾರಿಗೆ ಹಗ್ಗದ ಹಿರಿಯ ವಿಭಾಗದ 16 ಫ್ರೀ ಕ್ವಾರ್ಟರ್ ಫೈನಲ್ನ ಸಾಲು. ನನ್ನನ್ನು, ನಾವು ಚಾ ಕುಡಿದು ಬರ್ತೇವೆ, ನೀ ಇಲ್ಲಿ ಕೂತ್ಕೋ, ಒಂದು ವೇಳೆ ಕೋಣ ಬಂದರೆ ಕರೆ ಹೆಸರು ಹೇಳು ಅಂತ ಹೇಳಿದರು ರಾಜೀವ್ ಶೆಟ್ರು. ನಾನು ಆಗೋದೇ ಇಲ್ಲ ಅಂತ ಹೇಳಿದರು. ಅವರು ಎದ್ದು ಹೋದರು. ನಾನು ಆ ಪರಿಸ್ಥಿತಿಯಲ್ಲಿ ಏನು ಮಾಡುವಾಗಿಲ್ಲ, ಯಾಕಂದರೆ ಕೋಣ ಬಿಟ್ಟಾಗಿದೆ, ಮೈಕ್ ಅಲ್ಲಿದೆ, ಜನ ಯಾರಿಲ್ಲ, ಹೇಳಲೇಬೇಕಾಯ್ತು. ಅದೂ ನಾನು ಅವತ್ತು ಮಾಡಿದ ಸಾಲು ಯಾವುದಂದರೆ, ಆವಾಗ ಕಂಬಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಕಕ್ಕಪದ ಪುಣಿಕೆದಡಿ ಅಣ್ಣಿ ಭಂಡಾರಿ ಆ್ಯಂಡ್ ಮುಲ್ಕಿ ಪೈಯೊಟ್ಟು ಸಾಲಿ ಅಂದ್ರೆ ಕೋಣಗಳು. ಅದು ನೇರ ಸ್ಪರ್ಧೆ, ನಿಕಟ ಸ್ಪರ್ಧೆಯ ಕೋಣಗಳು. ನನಗೆ ಎದೆಯಲ್ಲಿ ಒಂದು ಒನಕೆಯಲ್ಲಿ ಕುಟ್ಟಿದಾಗ ಆಗಿತ್ತು. ಆದರೂ ಧೈರ್ಯ, ನನ್ನ ವೃತ್ತಿ ದೈಹಿಕ ಶಿಕ್ಷಣ ಆದದ್ರಿಂದ ಧೈರ್ಯವಾಗಿ ನಾನು ಇದು ಕೊಟ್ಟೆ, ಡಿಸಿಷನ್ ಕೊಟ್ಟೆ. ಆವಾಗ ಟಿ ವಿ ಇಲ್ಲ, ವಿಡಿಯೋ ಫಿನಿಶಿಂಗ್ ಇಲ್ಲ, ಇವಾಗಿನಾಗೆ ಇದಿಲ್ಲ, ಏನಿಲ್ಲ, ಕಣ್ಣೆಲ್ಲ ನೋಡಿ ಕೊಡಬೇಕು. ಕೊಟ್ಟೆ, ಅದು ಪಾಸ್ ಆಯಿತು. ಆಮೇಲೆ 8 ಸಾಲುಗಳನ್ನು ನಾನೇ ಮಾಡುವಾಗ ಅವರು ಬರಲೇ ಇಲ್ಲ ಅಲ್ಲಿವರೆಗೆ. 11 ಗಂಟೆ ರಾತ್ರಿ ಸುಮಾರಿಗೆ ಬಂದ್ವಿ. ನಿನ್ನನ್ನು ಮೈಕೆ ನಾವು ಹಿಡಿಸಿದ್ವಿ ಅಲ್ಲ ಅಂತ ಖುಷಿಪಟ್ಟು ನಗಾಡಿದ್ರು. ಅದು ನನ್ನ ಪ್ರಥಮ ಕಂಬಳ. ಓಕೆ, ನೀವೀಗ ರಾಜೀವಣ್ಣನ ಹೆಸರು ಹೇಳಿದ್ರಿ. ಈಗ ಕೂಡ ಗಂತಿನಲ್ಲಿ ಸುಧಾಕರ್ ಶೆಟ್ರು, ಮಂಜೋಟಿಯಲ್ಲಿ ರಾಜೀವಣ್ಣ, ಅದೊಂದು ಬೆಸ್ಟ್ ಕಾಂಬಿನೇಷನ್. ನಿಮ್ಮ ಇಬ್ಬರ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ? ಜನರು ಹೇಳ್ತಾರೆ ಹಾಗೆ ಬೆಸ್ಟ್ ಕಾಂಬಿನೇಷನ್ ಅಂತ, ಬಟ್ ನಮ್ಗೆ ಅದು ಗೊತ್ತಾಗೋದಿಲ್ಲ. ಏನಂದ್ರೆ, ನಾವು ರಾಜೀವಣ್ಣ ಏನು ನನ್ನಲ್ಲಿ ಕ್ವೆಶ್ಚನ್ ಮಾಡ್ತಾರೆ, ಅದಕ್ಕೆ ಸರಿಯಾದ ಉತ್ತರವನ್ನು ನಾನು ಕೊಡ್ತೇನೆ. ಅವರಂದ್ರೆ ಜಾಸ್ತಿಯಾಗಿ ಒಂದು ಹಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲಾಂದ್ರೆ ಪ್ರಸ್ತುತ ವಿದ್ಯಮಾನಗಳು ಏನು ಕಂಬಳದ್ದಿರ್ಬೋದು ಅಥವಾ ಬೇರೆ ವಿಚಾರಗಳದ್ದಿರ್ಬೋದು, ಪ್ರಸ್ತುತ ವಿದ್ಯಮಾನಗಳೇನು ಅದನ್ನು ಮಾತಾಡ್ತಾರೆ, ಅದಕ್ಕೆ ಬೇಕಾದ ಉತ್ತರವನ್ನು ನಾನು ಕೊಡ್ತೇನೆ. ಬೇರೆ ಕೆಲವರು ಸ್ವಲ್ಪ ಜೂನಿಯರ್, ರಾಜೀವಣ್ಣ ಅಂದವಾಗ ಅವರೆದ್ರು ಮಾತಾಡ್ಲಿಕ್ಕೆ. ನಾನು ರಾಜೀವ್ ಶೆಟ್ರು ಏನಂದ್ರೆ, ನಾವು ಸಣ್ಣಂದಿನಿಂದ ಒಟ್ಟಿಗೆ ಇದ್ದವರು. ಇನ್ನು ಸ್ವಲ್ಪ ಅಣ್ಣ ಅವರು, ನೋಡ್ಲಿಕ್ಕೆ ತಮ್ಮನಾಗಿ ಕಂಡ್ರು, ಇನ್ನು ಸ್ವಲ್ಪ ಅಣ್ಣ ಅವರು, ಒಂದು 8-9 ವರ್ಷಕ್ಕೆ ದೊಡ್ಡವರು ನನಗೆ. ಆದ್ರೂ ನಾವು ಒಟ್ಟಿಗೆ ಇದ್ದವರು, ಒಂದೇ ತಂಡದಲ್ಲಿ ಕಬಡ್ಡಿ ಆಡಿದವರು ನಾವು. ಹಾಗಾಗಿ ಸಣ್ಣಂದಿನಿಂದ ಪರಿಚಯ. ನಮ್ಮ ಮನೆಗೂ ಅವರ ಮನೆಗೂ ಅವಿನಾಭಾವ ಸಂಬಂಧ. ಹಾಗಾಗಿ ರಾಜೀವಣ್ಣನಲ್ಲಿ ಮಾತಾಡ್ಲಿಕ್ಕೆ ನನ್ಗೇನಷ್ಟು ಹೇಸಿಕೆ ಪಡುವಷ್ಟು ಇದೇನಿಲ್ಲ. ಬಟ್ ಸ್ವಲ್ಪ ಬಾಕಿ ಉಳಿದ ತೀರ್ಪುಗಾರರಿಗಿಂತ ಸ್ವಲ್ಪ ನಾಲಿಗೆ
ಜಾಸ್ತಿ ಹೊರಳಾಡ್ತದೋ ಏನೋ ಗೊತ್ತಿಲ್ಲ. ನಾನು ಅದನ್ನು ಹೇಳ್ಕೊಳ್ಬಾರ್ದು, ಯಾಕಂದ್ರೆ ನನ್ನ ಬೆನ್ನನ್ನು ನಾನು ತಟ್ಟುಕೊಳ್ಬಾರ್ದು. ಹಾಗೆ ನೀವು ವೃತ್ತಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿದ್ದು, ಇದು ಕಂಬಳ, ವಾರಾಂತ್ಯದಲ್ಲಿ ಕಂಬಳ, ಹೌದು, ಬೇರೆ ದಿವಸ ಕಾಲೇಜ್. ಹೌದು. ಆದ್ರ ಆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದು ಹೇಗೆ ಮಾಡ್ಕೊಳ್ತೀರಾ? ನಾನು ಹೆಚ್ಚಾಗಿ ಶನಿವಾರ ನಾನು ಬರೋದೇ ಮಧ್ಯಾಹ್ನ ಮೇಲೆ. ಕಾಲೇಜಿಗೆ ರಜೆ ಹೊಡ್ಕೊಂಡು ನಾನು ಕಂಬಳಕ್ಕೆ ಬರುವ ಪಂಚಾಯತಿಗೆ, ಅಲ್ಲಿ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು, ನನ್ನಿಂದ ಶಾಲೆಗೂ ತೊಂದರೆ ಆಗಬಾರ್ದು. ಹಾಗಾಗಿ ಬಟ್ ಮತ್ತೊಂದೇನಂದ್ರೆ, ಹೆಚ್ಚಿನ ಕಾಲೇಜುಗಳಲ್ಲಿ, ಈ ಪ್ರೈವೇಟ್ ಕಾಲೇಜುಗಳಲ್ಲಿ ಇದಿರೋದಿಲ್ಲ, PT ಪೀರಿಯಡ್ ಅವರಿಗೆ ಆಟದ ಅವಧಿ ಅಂತ ಇರೋದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಫ್ರೀ ಇರ್ತದೆ. ಆದರೂ ಕಾಲೇಜ್ ಮಧ್ಯಾಹ್ನವರೆಗೆ ಕಾಲೇಜ್ ಹೋಗಿನೇ ನಾನು ಬರೋದು, ಯಾಕಂದ್ರೆ ರಾತ್ರಿ ಪಾಳಿಯೇ ನಂದು ಮೊದಲಿಂದ. ನಾನೀಗ ಹೆಚ್ಚು ಕಡಿಮೆ ಒಂದು 33-34 ವರ್ಷ ಹತ್ರ ನನ್ನ ತೀರ್ಪುಗಾರಿಕೆ ಆಯಿತು. ಹೆಚ್ಚಿನ ಅಂದರೆ ಆವತ್ತಿನಿಂದ ಇವತ್ತಿನವರೆಗೆ ರಾತ್ರಿ ಸಮಯ ನಾನೇ ಕೂತ್ಕೊಳ್ಳೋದು. ಮತ್ತು ನಾನು ಒಂದೇನಂತಂದರೆ, ನಾನು ಮಂಜೊಟ್ಟೆಯಲ್ಲೇ ಕೂತ್ಕೊಳ್ಬೋದು, ತೀರ್ಪುಗಾರಿಕೆ ಕೊಡಬೇಕು ಅಂತ ನನಗೆ ಅಂಥದ್ದೇನಿಲ್ಲ. ಬಟ್ ಕಂಬಳದಲ್ಲಿ ನನ್ನ ಪಾತ್ರ ಅಗತ್ಯ ಎಲ್ಲಿದೆಯೋ ಅಲ್ಲಿ ನಾನು ಕಾಣ್ಬೋದು. ನಾನು ಜಾಸ್ತಿಯಾಗಿ ಎಲ್ಲಿ ಲೇಟ್ ಆಗ್ತದೆ ಆವಾಗ ನಾನು ಗಂತಿನಲ್ಲಿ ಹೋಗಿ ಕೋಣ ಬಿಡುವಲ್ಲಿ ಸ್ವಲ್ಪ ಕೋಣ ಬಿಡುವವರಿಗೆ ಎಲ್ಲರಿಗೂ ಸ್ವಲ್ಪ ಬೈದುಕೊಂಡು ಏನಾದರೂ ಮಾಡಿಕೊಂಡು ಒಂದು ಸ್ವಲ್ಪ ಫಾಸ್ಟ್ ಮಾಡುವ ಒಂದು ಏನೋ ಚಾಕಚಕ್ಯತೆ ದೇವರು ಕೊಟ್ಟಿದ್ದಾನೆ. ಯಾರಿಗೂ ಅದರಿಂದ ಬೇಸರ ಮಾಡಿಕೊಳ್ಳುವಾಗಿಲ್ಲ. ಯಾಕಂದರೆ ನಾನೀಗ ಒಬ್ಬರಿಗೆ ಬೈದರು, ಹೊರಗೆ ಬಂದ ಮೇಲೆ ಅವರಿಗೆ ಹೆಗಲಿ ಕೈ ಹಾಕೊಂಡು ಹೋಗ್ತಾನೆ. ಹಾಗಾಗಿ ಯಾರಿಗೂ ನನ್ನ ಮೇಲೆ ಇಷ್ಟವರೆಗೆ ಕೋಪ ಇಲ್ಲ ಅಂತ ತಿಳ್ಕೊಳ್ತೇನೆ. ಗೊತ್ತಿಲ್ಲ. ಓಕೆ, ಕಂಬಳದಲ್ಲಿ ಈ 30-35 ವರ್ಷದ ಅನುಭವದಲ್ಲಿ ಯಾವ್ದಾದ್ರು ಒಂದು ನೆನಪಿಸಿಕೊಳ್ಳಬಹುದಾದ ಘಟನೆ ಅಂತ ಯಾವ್ದಾದ್ರಿಂದ, ಜಸ್ಟ್ ಎಸ್ಕೇಪ್ ಅಥವಾ ಆ ಟೈಮ್ ನಿಮ್ದ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಅಲ್ಲಿ ಒಂದು ಕಂಬಳ, ಮೇನ್ ಒಂದು ಕಂಬಳ. ಆವಾಗ ನಾನು ಸ್ವಲ್ಪ ಜೂನಿಯರ್, ಅದೊಂದು 7-8 ವರ್ಷ ಆಗಿತ್ತು. ಆವಾಗ ವಿಡಿಯೋ ಫಿನಿಶಿಂಗ್ ಎಲ್ಲ ಬಂದಿತ್ತು. ಇದೇ ಪಡುಬಿದ್ರೆ ಅಡ್ವೆ ನಂದಿಕೂರಿನ ಕಂಬಳದಲ್ಲಿ ಗೊತ್ತಿದ್ದು ನಾನು ಇವತ್ತಿನವರೆಗೂ ತಪ್ಪು ಮಾಡಲಿಲ್ಲ. ಅದೇನೋ ಒಂದು ಗೊತ್ತಾಗದೆ ಅಚಾನಕ್ಕಾಗಿ ನನ್ನ ಕೈಯಿಂದ ತಪ್ಪಾಗಿ ಹೋಯ್ತು. ಅಂದ್ರೆ ಒಬ್ಬ ಕೋಣಗಳ ಮಾಲಕರು, ಈಗಲೂ ನಮ್ಮ ಕಂಬಳ ರಾಜ್ಯ ಸಮಿತಿಯಲ್ಲಿ ಇದ್ದಾರೆ ಅವರ ಕೋಣಗಳು, ಅವರು ಫಸ್ಟ್ ಟೈಮ್ ಕಡೆಗೆ ಇಳಿಸಿದ್ದು ಅವತ್ತು ಅವರ ಹೆಸರಲ್ಲಿ ಕಂಬಳಕ್ಕೆ. ಮತ್ತೊಂದು ಇನ್ನೊಂದು ಕಾಂಪಿಟಿಷನ್ಗೆ ನಿಂತ ಕೋಣಗಳು ಆ ವರ್ಷದ ಎಲ್ಲ ಕಂಬಳಗಳಲ್ಲಿ ಪದಕ ಪಡೆದವರು. ಅವಾಗ ಏನಾಯ್ತು, ಅವರು ನಮ್ಗೊಂದು ಇದಿರ್ತದೆ ತಲೆಯಲ್ಲಿ, ಇದೇ ಕೋಣಗಳು ಇನ್ನಾಗ್ತವೆ. ಆ ತಲೆಯಲ್ಲಿ ಗಂತಿನಲ್ಲಿ ಕೋಣ ಬಿಡುವಾಗಲೇ ನಮಗೆ ಯಾವ್ದು ಸಾಲು ಅಂತ ಹೇಳುವಾಗ ಯಾವ ಕೋಣಗಳು ಈಗ ಹೊಡಿಬಹುದು, ವಿನ್ ಆಗ್ಬಹುದು ಅನ್ನೋ ಥಿಂಕಿಂಗ್ ಸ್ವಲ್ಪ ಇರ್ತದೆ ನಮಗೆ. ನಾವು ಅದಕ್ಕೆ ಮೈಂಡ್ ಸೆಟ್ ಆಗಿರ್ತೇವೆ. ಬಟ್ ಅಲ್ಲಿ ಏನಾಯ್ತು ಅಂದ್ರೆ, ಕೋಣಗಳನ್ನು ಬಿಟ್ಟಾಗಿದೆ, ಈ ತಲೆಗೆ ಬಂದಾಗಿದೆ. ನನಗೆ ನೇರ ಸ್ಪರ್ಧೆ ನನಗೆ ಹತ್ರ ಬಂದಾಗಾಯ್ತು. ನನ್ನ ಬಾಯಲ್ಲಿ ಏನು ಟಿವಿ ಅಂತ ಬರ್ಬೇಕಿತ್ತು, ತಪ್ಪಿ ಕೋಟಿ ಅಂತ ಆಯ್ತು. ಅದು ಕೋಟಿ ಚೆನ್ನೈ ಜೋಡ್ಕರೆ ಆದ ಕಂಬಳ ಆದ್ರಿಂದ ಟಿವಿ ಅಂತ ಬರಬೇಕಿತ್ತು, ಕೋಟಿ ಅಂತ ಆಯ್ತು. ಈ ಕೋಟಿ ಅಂತ ಹೇಳೋದು ಪ್ರತಿ ಕಂಬಳದಲ್ಲಿ ವಿನ್ ಆಗುವಂತಹ ಕೋಣಗಳಿಗೆ ಪ್ಲಸ್ ಆಯ್ತು. ಅವರು ಧರ್ಮಕ್ಕೆ ಸೋತಂಗಾಯ್ತು. ಈಗಲೂ ನನ್ನ ರೋಮ ನಿಮಿರ್ ನಿಲ್ತಾ ಇದೆ ಅದು. ಯಾಕಂದ್ರೆ ನನ್ನಿಂದಾಗಿ ಒಂದು ಕೋಣಗಳವರಿಗೆ ಇದಾಯ್ತಲ್ಲ, ಅನ್ಯಾಯ ಆಯ್ತಲ್ಲ ಅಂತ ಅನ್ನೋ ಮನಸ್ಸಿಗೆ ಏನೋ ಬಂತು. ನಾನು ಆಗಲೇ ಹೋಗಿ ಟಿವಿ ಕೋಣೆಗೆ ಹೋಗಿ, ವಿಡಿಯೋ ಕೋಣೆಗೆ ಹೋಗಿ ಅಲ್ಲಿ ವಿಡಿಯೋ ನೋಡಿದೆ. ವಿಡಿಯೋ ನೋಡುವಾಗ ನನಗೆ ಭಯಂಕರ ಶಾಕ್ ಆಯ್ತು. ಯಾಕಂದ್ರೆ ಆ ಕೋಣಗಳು ವಿನ್ ಆಗಿದ್ದಾವೆ, ಒಂದು ಮೀಟರ್ ಅಂತರಕ್ಕೆ ವಿನ್ ಆಗಿದ್ದಾವೆ. ನೀವು ಹೇಳಿದ ಕೋಣವೇ ಅಲ್ಲ, ಮತ್ತೊಂದು ತಪ್ಪಾಗಿ ನನ್ನಿಂದ ತಪ್ಪಾಗಿ ತೀರ್ಪು ತಪ್ಪಾಯ್ತು. ಆವಾಗ ನಾನೇನ್ ಮಾಡಿದೆ, ಅಲ್ಲಿಂದ ಎದ್ದು ಮೈಕನ್ನು ಬೇರೆಯವರಿಗೆ ಕೊಟ್ಟು ನಾನು ಆ ಕೋಣಗಳ ಮಾಲಕರ ಎಲ್ಲಿ ಟೆಂಟ್ ಹಾಕಿದ್ದಾರೆ ಅಲ್ಲಿಗೆ ಹೋಗಿ ಅವರಲ್ಲಿ ಹೇಳಿದೆ, ನನ್ನಿಂದ ಒಂದು ತಪ್ಪಾಗಿದೆ, ಹೀಗೆ ಇವತ್ತು ನಿಮ್ಮ ಕೋಣಗಳೇ ವಿನ್ ಆದದ್ದು, ಬಟ್ ನನ್ನ ಬಾಯಿ ತಪ್ಪಿನಿಂದ ಏನೋ ಹೀಗಾಗಿದೆ, ಹಾಗಾಗಿ ನೀವು ಕ್ಷಮಿಸ್ಬೇಕು, ನೀವು ಬಡಿತಿರೋ ಯಾವುದು ಗೊತ್ತಿಲ್ಲ, ನನಗೆ ನನ್ನಿಂದ ತಪ್ಪಾಗಿದೆ. ಅವಾಗ ಅವರು ಅಪ್ಪಿ ಇಟ್ಕೊಂಡ್ರು, ನನ್ನನ್ನು ಹೇಳಿದ್ರು, ತೊಂದರೆ ಇಲ್ಲ, ಇಂಥ ಒಪ್ಪುಕೊಳ್ಳುವ ಮನಸ್ಥಿತಿ ಯಾವ ತೀರ್ಪುಗಾರನಿಗೂ ಇಲ್ಲ, ನೀವು ಒಪ್ಪಿಕೊಂಡಿದ್ದೀರ, ಅದು ನನಗೆ ಪದಕ ಬಂದ ಹಾಗೆ. ಅದು ನನ್ನ ಜೀವನದಲ್ಲಿ ನಾನು ಮರೆಯಲಾರದಂಥ ಒಂದು ಘಟನೆ. ಹಾಗಾಗಬಾರ್ದು. ಯಾವ ಬಾಯಿ ಬರೋಂಥ ಪಶುಗಳಿಗೆ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲ ತಪ್ಪಾಗಬಾರ್ದು, ಏನೋ ಒಂದು ತಪ್ಪಾಗಿ ಹೋಯ್ತು. ಅದು ಈಗ ಯುವ ಕಮೆಂಟೇಟರ್ಸ್ ಬರ್ತಾ ಇದ್ದಾರೆ ಕಂಬಳ ಕ್ಷೇತ್ರಕ್ಕೆ, ತುಂಬಾ ಜನ ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮ ಕಿವಿ ಮಾತು ಹೇಳೋದಾದ್ರೆ? ಕಿವಿ ಮಾತಂದ್ರೆ, ನಾನು ಹೇಳೋದು, ನಾನು ಹೋಗಿ ಮಂಜುಟ್ಟಿ ಹತ್ರ
ಫಿನಿಶಿಂಗ್ ಜಡ್ಜ್ ಆಗಿಯೇ ಕೂತ್ಕೊಳ್ಬೇಕು, ಆ ಮನಸ್ಥಿತಿ ಯಾರಿಗೂ ಇರಬಾರ್ದು. ನಾನು ಕಂಬಳದಲ್ಲಿ ಬರ್ದಿದ್ದೇನೆ, ಅಲ್ಲಿ ಬರೆಯುವಂತ ಕೆಲಸ ಉಂಟು, ಫಿಕ್ಸರ್ಸ್ ಹಾಕುವಂತ ಅದನ್ನೂ ಮಾಡಿದ್ದೇನೆ. ಅಲ್ಲಿಂದ ಗಂತಿಗೆ ಹೋಗಿ ತಿರುಗಿಸಿ ಬಿಡುವಲ್ಲೂ ಕೆಲಸ ಮಾಡಿದ್ದೇನೆ. ಮತ್ತೆ ಈ ತಲೆಯಲ್ಲೂ ನಾನು ತುಂಬಾ ಇವತ್ತಿನವರೆಗೆ ನನ್ನ ದೇವರ ದಯದಿಂದ ನಾನು ಮಾಡಿದ್ದಲ್ಲ, ನನಗೆ ಇವತ್ತಿನವರೆಗೆ ಕೆಟ್ಟ ಹೆಸರು ಅಂತ ಇವತ್ತಿನವರೆಗೆ ಬಂದಿಲ್ಲ. ಅದೇ ನನಗೊಂದು ಅಭಿಮಾನ ಅಷ್ಟೇ ಎಲ್ಲರ ಮೇಲೆ. ನಾನಂದ್ರೆ ಬೇಕು ಅಂತ ಏನೂ ತಪ್ಪು ಮಾಡಲಿಲ್ಲ, ಹಾಗಂತ ಬೇರೆಯವರು ಮಾಡ್ತಾರೆ ಅಂತಲ್ಲ. ಆದರೆ ಈಗಿನ ಯುವಕರು ಎಲ್ಲ ನನಗೆ ಇಲ್ಲೇಬೇಕು ಅಂತ ತಿಳ್ಕೊಂಡ್ರೆ ಅದು ತಪ್ಪು. ನಾವು ಎಲ್ಲ ಕೆಲಸಗಳನ್ನು ಕಂಬಳದ ಎಲ್ಲ ಏನೆಲ್ಲ ಕೆಲಸ ಇದೆ, ಒಂದು ಕಂಬಳ ಆಗಬೇಕಾದ್ರೆ ಆ ಎಲ್ಲ ಕೆಲಸಗಳನ್ನು ಮಾಡಿ ನಮಗೆ ಅನುಭವ ಇದ್ರೆ ಮಾತ್ರ ನಾವು ಇನ್ನೊಬ್ಬರಿಗೆ ಹೇಳ್ಬೋದು, ಇಲ್ಲಾಂದ್ರೆ ನಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈಗಲೂ ಯುವಕರು ಇದ್ದಾರೆ, ತುಂಬಾ ಮಂದಿ ಯುವಕರು ಇದ್ದಾರೆ. ಈಗ ನನ್ನೊಟ್ಟಿಗೆ ಬೆಳೆದವರು ಸುದೀಪ್ ಇರ್ಬೋದು, ಹೊಸ್ಮಾರ್ ಸತೀಶ್ ಇರ್ಬೋದು, ಇವರೊಟ್ಟಿಗೆ ನನ್ನಂತೆಯೇ ಬೆಳ್ಕೊಂಡು ಬಂದವರು. ಆದ್ರೆ ಇವತ್ತಿನವರೆಗೆ ನಾನು ನೋಡಿದ್ದಲ್ಲಿ ಆ ಇಬ್ಬರಿಂದಲೂ ತುಂಬದೇನು ತಪ್ಪು ಕಾಣಲಿಲ್ಲ. ಮತ್ತೆ ಇನ್ನೊಂದು, ನಾವು ಸ್ವಲ್ಪ ಬೇಡದ ಚಟಗಳಿಂದ ಸ್ವಲ್ಪ ದೂರ ಇರ್ಬೇಕು ನಾನು ಹೇಳೋದು. ಮತ್ತೆ ಒಂದು ಬೇಡದ ಚಟ, ನಾನು ಒಂದು ಕಂಬಳ ಆರಂಭ ಆಗಿ ಅಂದ್ರೆ ನಿಮ್ಮ ನವೆಂಬರ್ ತಿಂಗಳಲ್ಲಿ ಕಂಬಳ ಆರಂಭ ಆಗ್ತದೆ, ಏಪ್ರಿಲ್ ಅಲ್ಲಿ ಎಂಡ್ ಆಗ್ತದೆ, ಅಲ್ಲಿವರೆಗೆ ನಾನು ಕೋಣಗಳ ಮನೆಯ ಯಜಮಾನರ ಮನೆಗೆ ಹೋಗೋದು, ಇನ್ನೊಂದು ಮತ್ತೊಂದು ಅವರ ಟೆಂಟಿಗೆ ಹೋಗೋದು. ಇವತ್ತಿನವರೆಗೆ ಇಲ್ಲೂ ಮಾಡಿಲ್ಲ. ನನಗೆ ಊಟ ಇಲ್ಲ ಇದ್ರೆ ಹೊಟ್ಟೆ ಕಟ್ಟಿ ಕೂತಿದ್ದೇನೆ ಹೊರತು ಎಲ್ಲಿಗೂ ಹೋಗ್ಲಿಲ್ಲ. ಅದನ್ನು ಮಾಡಬಾರ್ದು. ಟೆಂಟಿಗೆ ಹೋಗೋದು, ಇನ್ನೊಂದು ನಾವು ತಿನ್ನೋದು, ಅದು ಏನೋ ಒಂದು ದಾಕ್ಷಿಣ್ಯಕ್ಕೆ ದಾರಿ ಆಗ್ತದೆ ಅಂತ ಹೇಳೋದು ನಾನು. ಅದೆಲ್ಲ ಮಾಡಬಾರ್ದು ಈಗಿನ ಯುವಕರು. ಅದು ಮಾಡಿದ್ರೆ ನಮ್ಗೆ ಆ ಮನುಷ್ಯನ ಕೋನಗಳು ಬರುವಾಗ ನಾವು ಸ್ವಲ್ಪ ಸಾಫ್ಟ್ ಕಾರ್ನ್ ಮಾಡ್ಬೇಕು ಅನ್ನೋ ಮನಸ್ಸಲ್ಲಿ ಇರ್ತದೆ ನಮ್ದು, ಅದು ಇರಬಾರ್ದು. ಹಾಗೆ ಯುವಕರು ಈಗ ಬೆಳೆದು ಬರಬೇಕು. ಇನ್ನು ತುಂಬಾ ಯುವಕರು ರೆಡಿ ಆಗಿದ್ದಾರೆ ಈಗ. ಆ ತಲೆಯಲ್ಲಿ ಅಶ್ವಥ್ ಇರ್ಬೋದು, ಪ್ರಕಾಶ್ ಇರ್ಬೋದು, ಮತ್ತೆ ನನಗಿಂತ ಸೀನಿಯರ್ಸ್ ಮಹಾವೀರ್ ಜೈನ್ ಇರ್ಬೋದು, ರಾಜಶೇಖರ್ ಅಜ್ರಿ ಇರ್ಬೋದು, ತುಂಬಾ ಮಂದಿ ಇದ್ದಾರೆ, ಯಶವಂತ್ ಕಟ್ಪಾಡಿ ಇದ್ದಾರೆ, ಇವರೆಲ್ಲ ಇದ್ದಾರೆ. ಆದ್ರೆ ಅವರು ಪೂರ್ತಿ ಬೆಳಿಗ್ಗೆ ಬಂದು ನಾಳೆ ಕಂಬಳ ಮುಗಿಯುವಲ್ಲಿವರೆಗೆ ಇರ್ತಾರೆ ಕೆಲವರು. ಪಾಪ ಅವರಿಗೆ ಕೆಲವು ಜನರಿಗೆ ಅದರಲ್ಲಿ ಏನೋ ಒಂದು ಸಂಭಾವನೆ ಅಂತ ಕೊಡ್ತಾರೆ, ಅದು ಸಂಬಳ ಅಲ್ಲ, ಗೌರವಧನ ಅಂತ ಕೊಡ್ತಾರೆ. ಅದು ಆ ತಲೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕಡಿಮೆನೆ ಅಂತ ಕಾಣೋದು ನನಗೆ. ಯಾಕಂದ್ರೆ ಆರಂಭದಲ್ಲಿಂದ ಮುಗಿಯೋವರೆಗೆ ಅವ್ರು ಇರ್ತಾರೆ ಪಾಪ. ನಾವಾದ್ರೂ ನಾನು ಮಧ್ಯಾಹ್ನ ಮೇಲೆ ಬಂದು ಮರು ದಿವಸ ಒಂದು 10-11 ಗಂಟೆ ಒಳಗೆ ನಾನು ಹೋಗಿಬಿಡ್ತೇನೆ. ಮತ್ತೆ ಉಳಿದವರು ಸೀನಿಯರ್ಸ್, ನನ್ಗಿಂತ ಸೀನಿಯರ್ ಇದ್ದಾರೆ, ಅವ್ರು ಮಾಡ್ತಾರೆ. ಯುವಕರು ಸ್ವಲ್ಪ ಅವರಿಗೆ ಸಂಭಾವನೆ ಕೊಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ರೆ ಒಳ್ಳೇದು ಅಂತ ನನ್ನೊಂದು ಅನಿಸಿಕೆ. ಈ ಬಗ್ಗೆ ಸಮಿತಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ರಾಜ್ಯ ಸಮಿತಿ ಆಗಿದೆ, ಜಿಲ್ಲಾ ಸಮಿತಿ ಆಲ್ರೆಡಿ ಇತ್ತು. ಈ ರಾಜ್ಯ ಸಮಿತಿಯವರು ಅದರ ಬಗ್ಗೆ ಗಮನ ತಗೊಂಡು ಎಲ್ಲ ಕಂಬಳವರಿಗೆ ಒಂದು ಏನು 5 ಲಕ್ಷ 10 ಲಕ್ಷ ಎಲ್ಲ ಕೊಡ್ತಾರೆ ಈಗ ಸರ್ಕಾರದಿಂದ. ಅದರಲ್ಲಿ ತೀರ್ಪುಗಾರರಿಗೂ ಇಷ್ಟು. ಈಗ ನಾವು ಸ್ಪೋರ್ಟ್ಸ್ ಮಾಡುವಾಗ, ನಮ್ಮ ಸ್ಟೇಟ್ ನ್ಯಾಷನಲ್ಸ್ ಮಾಡುವಾಗ, ನಿಮ್ಮ ಆರ್ಗನೈಸಿಂಗಿಗೆ ಇಷ್ಟು, ತೀರ್ಪುಗಾರರಿಗೆ ಇಷ್ಟು, ಇದಕ್ಕೆ ಇಷ್ಟು ಅಂತ ಒಂದು ಲೆಕ್ಕಾಚಾರದಲ್ಲಿ ಕೊಡ್ತಾರೆ. ಇದು ನಂದು ಯೋಜನಾ ಸೇವಾ ಕ್ರೀಡಾ ಇಲಾಖೆ ಅಂಡರ್ ಬರೋದ್ರಿಂದ ಹಾಗೆ ಮಾಡಿದ್ರೆ ಬೆಟರ್ ಅಂತ. ಬಟ್ ಇಲ್ಲಿ ಪ್ರತಿಯೊಂದು ಆಯಾ ಕಂಬಳ ಸಮಿತಿಯವರು ಇಲ್ಲಿ ಪೇಮೆಂಟ್ ಮಾಡ್ತಾರಲ್ವಾ? ಇಲ್ಲಿ ಪ್ರತಿ ಕಂಬಳದಲ್ಲಿ ಆಯಾ ಕಂಬಳ ಸಮಿತಿಯವರೇ ಮಾಡೋದು. ಅದಕ್ಕೂ ಅವರಿಗೂ ಬರ್ಡನ್. ನಾವೊಂದು 10-22 ಮಂದಿ ಬಂದ್ರೆ ಅವರಿಗೂ ಎಷ್ಟು ತಗೊಳ್ಬೇಕು ಅವರು. ನೀವು ಕಳೆದ 35 ವರ್ಷಗಳಿಂದ ಕಂಬಳವನ್ನು ನೋಡ್ಕೊಂಡು ಬಂದವರು. ಈ 35 ವರ್ಷಗಳಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಖಂಡಿತ. ಆಗಿನ ಕಂಬಳ ಹೇಗಿತ್ತು, ಈಗ ಕಂಬಳ ಹೇಗಾಗಿದೆ? ಆಗಿನ ಕಂಬಳದ ವಿಚಾರನೇ ಬೇರೆ, ಈಗಿನ ಕಂಬಳವೇ ಬೇರೆ. ಆವಾಗ ಕೋಣಗಳ ಮಾಲಕರೇನಿದ್ರು ಅವರು ಇವತ್ತಿನ ಕಂಬಳದಲ್ಲಿ ಸೋತ್ರೆ ನೆಕ್ಸ್ಟ್ ತೂಕಯ ಅಂತ ಹೇಳುವಂತಹ ಪರಿಸ್ಥಿತಿ ಇತ್ತು. ಬಟ್ ಈಗೇನಂದ್ರೆ ಬಂದ ಎಲ್ಲ ಕಂಬಳದ 100ರಲ್ಲಿ 90% ಜನರಿಗೆ ಏನಂದ್ರೆ ನನ್ಗೆ ಮೆಡ್ಲ್ ಪದಕ ಆಗ್ಲೇಬೇಕು ಅನ್ನೋ ಮಾನದಂಡ ಇಟ್ಕೊಂಡು ಬರ್ತಾರೆ. ಅದು ತಪ್ಪು. 200 ಜೊತೆ ಕೋಣ ಆದ್ರೆ ಅಲ್ಲಿ 12 ಜೊತೆ 14 ಜೊತೆ ಕೋಣಗಳಿಗೆ ಮೆಡ್ಲ್ ಆಗೋದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಬಟ್ ಎಲ್ಲರಿಗೂ ಮೆಡ್ಲ್ ಕೊಡ್ಲಿಕ್ಕೆ ಆಗ್ತದ? ಇಲ್ಲ. ಎಲ್ಲರೂ ಮೆಡ್ಲ್ನ ಆಸೆ ಇಟ್ಕೊಂಡೇ ಬರೋದು. ಕೆಲವರಿಗೆ ಏನಂದ್ರೆ ನನ್ಗೆ ಗೌರವ ಬೇಕು, ನನ್ಗೆ ಕಂಬಳದಲ್ಲಿ ಹೆಸರು ಬೇಕು, ಅದಕ್ಕೆ ಬೇಕಾಗಿಯೇ ಬರುವವರು ಇದ್ದಾರೆ. ಈಗ ತುಂಬಾ ಮಂದಿ ಇದ್ದಾರೆ ಅದರಲ್ಲಿ, ದೊಡ್ಡ ದೊಡ್ಡ ಕೋಣಗಳ ಹೆಸರು ಇದೆ. ಹಿಂದಿನ ಕಾಲದ ಮತ್ತೆ ಕರೆ
ಈ ಕಂಬಳದ ಟ್ರ್ಯಾಕ್ ಅನ್ನೋದು ಅವಾಗ ಸ್ವಲ್ಪ ಇಷ್ಟು ಉದ್ದಕ್ಕೆಲ್ಲ ಇರ್ಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು ಉದ್ದ. ಒಂದೆರಡು ಕಂಬಳವೇನೋ ಸ್ವಲ್ಪ ಉದ್ದ ಜಾಸ್ತಿ ಉದ್ದ ಇತ್ತು, ಬೇರೆ ಕಂಬಳಗಳೆಲ್ಲ ಅಷ್ಟು ಉದ್ದ ಏನು ಇರ್ಲಿಲ್ಲ. ಇವಾಗ ಕಂಬಳ ಉದ್ದ ಮಾಡಿದ್ದಾರೆ, ಕಂಬಳಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತಾರೆ, ಹೊಯ್ಗೆ ಹಾಕೋದು ಇನ್ನೊಂದು ಮತ್ತೊಂದು. ಒಂದೆರಡು ಕಂಬಳಗಳದ್ರಲ್ಲಿ ವ್ಯತ್ಯಾಸ ಬರಬಹುದು ಬಿಟ್ರೆ ಹೆಚ್ಚಿನ ಕಂಬಳಗಳು ಒಳ್ಳೆ ರೀತಿಯಿಂದ ಮಾಡ್ತಾರೆ. ಪ್ಲಸ್ ಆವಾಗ ಹೀಗೆಲ್ಲ ಟೆಂಟ್ ಇರ್ಲಿಲ್ಲ, ಈಗ ಕೋಣಗಳು ಅವರವರೇ ಟೆಂಟ್ ತಂದು ಹಾಕೊಳ್ಳೋದು ಇಂಥದ್ದೆಲ್ಲ ಇತ್ತು. ಆವಾಗ ಏನಂದ್ರೆ ಒಂದು ಚಪ್ಪರ ಹಾಕ್ತಾ ಇದ್ರು, ಆ ಚಪ್ಪರದ ಅಡಿಯಲ್ಲಿ ಲೈನ್ ಕೋಣಗಳನ್ನು ಕಂಬಳ ಮಾಡ್ತಾರೆ ಅವರೇ ಚಪ್ಪರ ಹಾಕೊಡ್ತಿದ್ರು, ಅದ್ರಲ್ಲಿ ಉದ್ದಕ್ಕೆ ಕಟ್ತಾ ಇದ್ರು. ಒಬ್ಬನ ಕೋಣ ಓಡಿಸುವ ಇನ್ನೊಬ್ಬನ ಕೋಣ ಓಡಿಸುವವನ ಜೊತೆ ಈಗ ಮಾತಾಡುದು ಇಲ್ಲ, ಕಡಿಮೆ ಆ ಪರಿಸ್ಥಿತಿ ಇದೆ. ಆವಾಗ 10-20 ಮಂದಿ ಯುವಕರು ಒಳ್ಳೊಳ್ಳೆ ಕೋಣ ಓಡಿಸುವುದು, ಎಲ್ರು ಒಟ್ಟಿಗೆ. ಅದೊಂದು ಗಮ್ಮತ್ತು, ಫ್ರೆಂಡ್ಲಿ ಆಗಿದ್ರು. ಈಗ ಆ ಫ್ರೆಂಡ್ಲಿನೆಸ್ ಹೋಗಿದೆ, ಈಗ ಅದು ಇಲ್ಲ. ಕಂಬಳದಲ್ಲಿ ಮತ್ತೆ ವಾಪಸ್ ಬರ್ಬೇಕದು, ಆವಾಗ ಮಾತ್ರ ಕಂಬಳ ಇನ್ನಷ್ಟು ಸುಧಾರಣೆ ಕಂಡಿದೆ. ಇದು ಸುಧಾಕರ್ ಶೆಟ್ಟಿ ಅವರ ಮನದಾಳದ ಮಾತು. ನಮಸ್ಕಾರ.